ಮತ್ತೊಂದು ಕಡೆ ಪೆಬಲ್ ಬೇ ಅಂಡರ್ ಪಾಸ್ನಲ್ಲಿ ಸಂಪೂರ್ಣವಾಗಿ ನೀರು ತುಂಬಿದೆ. ಭೂಪಸಂದ್ರ ಬಳಿ ಇರುವಂತಹ ಈ ಪೆಬಲ್ ಬೇ ಅಂಡರ್ ಪಾಸ್ ಸುಮಾರು 4 ಅಡಿಗಳಷ್ಟು ನೀರು ಆ ಜಾಗದಲ್ಲಿ ತುಂಬಿದೆ. ಮೋಟಾರ್ ಮುಖಾಂತರ ನೀರನ್ನ ಸಿಬ್ಬಂದಿಗಳು ಹೊರಹಾಕುವ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಪೆಬಲ್ ಬೇ ಅನ್ನುವ ಅಂಡರ್ ಪಾಸ್ನಲ್ಲಿ ನೀರು ಭೂಪಸಂದ್ರದ ಬಳಿ ಇರುವಂತಹ ಪೆಬಲ್ ಬೇ ಅಂಡರ್ ಪಾಸ್ ಇಲ್ಲಿ ನೀರು ತುಂಬಿದೆ. ಸುಮಾರು 4 ಅಡಿಯಷ್ಟು ನೀರು ತುಂಬಿದೆ. ಆ ನೀರನ್ನ ಹೊರ ಹಾಕೋಕೆ ಮೋಟರನ್ನ ಬಳಸ್ತಾ ಇದ್ದಾರೆ. ಸಾಧ್ಯ ಆಗಲ್ಲ, ಬಕೆಟಲ್ಲಿ ತುಂಬ ಹೊರಗೆ ಹಾಕ್ಲಿಕ್ಕಾಗುತ್ತಾ? ಬಟ್ ಪ್ರಶ್ನೆ, ಅಂಡರ್ ಪಾಸ್ನಲ್ಲಿ ನೀರು ನಿಂತ್ಕೊಳ್ಳೋದಕ್ಕೆ ಕಾರಣ ಏನು? ನೀರು ನುಗ್ಗುತ್ತೆ, ಯಾಕಂದ್ರೆ ಅಂಡರ್ ಪಾಸ್ನಲ್ಲಿ ಇರೋದ್ರಿಂದ ನೀರು ನುಗ್ಗೋದು ಸಹಜ. ಬಟ್ ನೀರು ಯಾಕೆ ನಿಂತ್ಕೊಳ್ತಾ ಇದೆ? ನೀರು ಹೋಗ್ಲಿಕ್ಕೆ ಅಲ್ಲಿ ಜಾಗ ಇಲ್ವಾ, ಅಥವಾ ಜಾಗ ಇದ್ರೂ ಕೂಡ ಕಸ ಕಟ್ಕೊಂಡು ಬ್ಲಾಕ್ ಆಗಿದೆಯಾ? ಇದು ಪ್ರಶ್ನೆ. ಅಗೈನ್ ಇಲ್ಲಿ ಕಂಪ್ಲೇಂಟ್ ಏನು? ಮೇಂಟೆನೆನ್ಸ್ ಮಾಡಿಲ್ಲ. ಮೇಂಟೆನೆನ್ಸ್ ಇದ್ದಿದ್ರೆ ಅಂಡರ್ ಪಾಸ್ನಲ್ಲಿ ನೀರು ನುಗ್ತಾ ಇತ್ತೆ ಹೊರತು ನೀರು ನಿಂತ್ಕೊಳ್ತಾ ಇರಲಿಲ್ಲ. ನೀರು ನುಗ್ಗೋದಕ್ಕೂ ನೀರು ನಿಂತ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಮೇಂಟೆನೆನ್ಸ್ ಪ್ರಾಬ್ಲಮ್ ಇಲ್ಲಿ. ಮೋಟಾರ್ನ ಬಳಸಿ ನೀರನ್ನ ಹೊರಗೆ ಹಾಕುವ ಕೆಲಸವನ್ನ ಆ ಭಾಗದಲ್ಲಿ ಮಾಡ್ತಾ ಇದ್ದಾರೆ, ಬೆಂಗಳೂರಿನ ಭೂಪಸಂದ್ರದಲ್ಲಿ. ಬೆಂಗಳೂರಿನ ಯಾವ ಭಾಗಕ್ಕೆ ಹೋದ್ರೂ ಕೂಡ ಮಳೆಯ ಅವಾಂತರಗಳನ್ನ ನಾವು ಸಾಲಾಗಿ ನೋಡ್ತಾ ಇದ್ದೀವಿ. ಲೀಡರ್ಸ್ಗಳು ಮತ್ತೆ ಆಫೀಸರ್ಸ್ಗಳು JCB ಮುಖಾಂತರ, ಟ್ರ್ಯಾಕ್ಟರ್ ಮುಖಾಂತರ ಊರನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಊರೆಲ್ಲವೂ ಸುಭಿಕ್ಷವಾಗಿದೆಯಾ ಅಂತ ಆನೆಗಳ ಮೇಲೆಲ್ಲ ಮತ್ತೆ ಕುದುರೆಗಳ ಮೇಲೆ ಸವಾರಿ ಮಾಡಿ ರಾಜರು ನೋಡ್ತಾ ಇದ್ರಲ್ಲ, ಆ ರೀತಿಯ ಚಿತ್ರಣ ಈಗ ಮಾಡರ್ನ್ ಯುಗ ಅಲ್ವಾ? ಟ್ರ್ಯಾಕ್ಟರ್ ಮೇಲೆ, JCB ಮೇಲೆ ಆಫೀಸರ್ಗಳು, ರಾಜಕಾರಣಿಗಳು ಹೋಗಿ ನಿಂತ್ಕೊಂಡು ನೋಡುವ ಪರಿಸ್ಥಿತಿ ಇದೆ. ಬೆಂಗಳೂರಿನ ಭೂಪಸಂದ್ರದ ಚಿತ್ರಣ ಗಮನಿಸ್ತಾ ಇದ್ದೀರಿ. ಅಂಡರ್ ಪಾಸ್ ತುಂಬಾ ನೀರು ನಿಂತಿದೆ. ಅದನ್ನ ಹೊರಗಾಗಕ್ಕಂತೂ ಆಗಲ್ಲ. ಬಕೆಟಲ್ಲಿ ತುಂಬಿ ಹೊರಗೆ ಹಾಕ್ತಾರೆ ಅಂದರೆ ಯಾರು ಹೊರಗೆ ಹಾಕ್ತಾರೆ ಅವ್ರ ಕೈ ಬಿದ್ದೋಗ್ತಾವೆ ಅಷ್ಟೇ. ಅದಕ್ಕೋಸ್ಕರ ಮೋಟಾರ್ ಬಳಕೆ ಮಾಡೋದ್ರ ಮುಖಾಂತರ ನೀರನ್ನು ಹೊರಗೆ ಹಾಕ್ತಾ ಇದ್ದಾರೆ. ಪ್ರಶ್ನೆ, ಅಂಡರ್ ಪಾಸ್ನಲ್ಲಿ ನೀರು ಹೋಗೋಕ್ಕೆ ಜಾಗಗಳನ್ನು ಮಾಡಿರ್ತಾರಲ್ಲ, ಅದನ್ನು ಮಾಡಿಲ್ವಾ? ಅವೈಜ್ಞಾನಿಕವಾಗಿ ಅಂಡರ್ ಪಾಸ್ ಮಾಡಿದ್ದಾರಾ? ಒಂದು ಪ್ರಶ್ನೆ. ಅಥವಾ ಜಾಗ ಇದ್ರೂ ಕೂಡ ವೈಜ್ಞಾನಿಕವಾಗಿ ಎಲ್ಲವನ್ನ ಮಾಡಿದ್ರೂ ಕೂಡ ಬ್ಲಾಕ್ ಏನಾದರೂ ಆಗಿದೆಯಾ? ಕಸ ಕಡ್ಡಿ ತುಂಬಿಕೊಂಡಿದೆಯಾ? ಇದೆರಡರಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ. ಸಮಸ್ಯೆಗೆ ಪರಿಹಾರ ಮಾತ್ರ ಕಂಡು ಬಂದಿಲ್ಲ. ಈಗ ಆ ಜಾಗದಲ್ಲಿ ಓಡಾಡಕ್ಕಂತೂ ಸಾಧ್ಯವೇ ಇಲ್ಲ 1-2 ದಿನ. ಇವತ್ತು ಮಳೆ ಬಂತು. ಹವಾಮಾನ ಇಲಾಖೆಯ ಪ್ರಕಾರ ಅವ್ರು ಕೊಟ್ಟಿರೋ ವೆದರ್ ರಿಪೋರ್ಟ್ ನೋಡಿದ್ರೆ ಇವತ್ತು ಮಳೆ ಇದೆ. ಅಂಡರ್ ಪಾಸ್ ಸಂಪೂರ್ಣವಾಗಿ ನೀರಿಂದ ಆವೃತವಾಗಿತ್ತಷ್ಟೇ. ಅಂಡರ್ ಪಾಸ್ ಇರೋದು ಜನರು ಓಡಾಡ್ಲಿ ಅಂತಲೋ ಅಥವಾ ಬಂದು ನೀರು ನಿಂತ್ಕೊಳ್ಳಿ ಅಂತಲೋ? ಓಕೆ, ಬೆಂಗಳೂರಿನ ಒಂದೊಂದು ರೀತಿಯ ಪರಿಸ್ಥಿತಿಯನ್ನ, ಒಂದೊಂದು ಕಡೆ ಇರುವ ಚಿತ್ರಣವನ್ನ ನಿಮ್ಮ ಮುಂದೆ ತಂದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಏನು ನಿಮ್ಮ ಮನೆ ಮುಂದೆ ಭಾಗ ಇದೆ ಅಷ್ಟು ಮಾತ್ರ ಅಲ್ಲ ಸಮಸ್ಯೆ ಇರೋದು. ಈಗ ಕೆಲವೊಬ್ಬರಿಗೆ ಮನೆ ಮುಂದೆ ರೋಡ್ ಅಗ್ದಿದ್ದಾರೆ, ಕೊಳಚೆ ನೀರೆಲ್ಲ ಮನೆಗೆ ಬರ್ತಾ ಇದೆ, ರೋಡಲ್ಲಿ ಕಾಲಿಡಕ್ಕೆ ಆಗ್ತಿಲ್ಲ. ಕೆಸರು, ಅದು ಕೆಸರು ಅಂದ್ರೆ ಏನು? ಬರೀ ಒಂದು ಮಣ್ಣು ನೀರು ಮಿಶ್ರಿತ ಕೆಸರಲ್ಲ, ಗಲೀಜ್ ನೀರಲ್ಲಿ ಡ್ರೈನೇಜ್ ನೀರೆಲ್ಲ ಮಿಕ್ಸ್ ಆಗ್ತಾ ಇದೆ, ಮನೆಯೊಳಗೆ ನುಗ್ತಾ ಇದೆ. ಮನೆಯಿಂದ ನೀರನ್ನು ಹೊರಗೆ ಹಾಕೋದು ಒಂದು ಸಮಸ್ಯೆ. ಹೊರಗೆ ಹಾಕೋಕ್ಕೆ ಅಥವಾ ಕೆಲಸಕ್ಕೆ ಏನಾದರೂ ಹೋಗಬೇಕು ಅಂದರೆ ರಸ್ತೆ ಎಲ್ಲ ಗುಂಡಿ ಎಲ್ಲಿ ಗುಂಡಿ ಇದೆ ಅಂತ ಗೊತ್ತಿಲ್ಲ. ಎಲ್ಲ ಕಡೆ ನೀರು ಸಂಪೂರ್ಣವಾಗಿ ಒಂದು ಕವರ್ ಆಗಿಬಿಟ್ಟಿದೆ. ಎಲ್ಲ ಬಿದ್ದೋಗ್ತೀನೋ ಅಂತ ಮನೆಯೊಳಗೆ ಇರ್ತಾ ಇದ್ದಾರೆ. ಇಂತಹ 10 ಪ್ರಾಬ್ಲಮ್ಗಳು ಒಂದು ದಿನದ ಮಳೆಗೆ ಬೆಂಗಳೂರಿನ ಜನ ಅನುಭವಿಸ್ತಾ ಇದ್ದಾರೆ. ಆ ಸರ್ಕಾರ ಈ ಸರ್ಕಾರ ಅಂತ ಖಂಡಿತವಾಗ್ಲೂ ಆರೋಪ ಅಲ್ಲ. ಇದು ಎಲ್ಲ ಸರ್ಕಾರಗಳು ಬಂದರೂ ಹಣೆ ಬರ ಇಷ್ಟೇ.